ಚರಣಾರವಿಂದೆ ಸಂದರ್ಶಿತಸ್ವಾತ್ಮ ಸುಖಾವಬೋಧೆ ಜನಸ್ಯಯೇ ಜಾಂಗಲೀಕಾಯಮಾನೆ ಸಂಸಾರ ಹಾಲಾಹಲ ಮೋಹ ಶಾಂತಿ. ಮೋಟಿವೇಶನ್ ಮಿತ್ರ, ನನ್ನೆಲ್ಲ ಸ್ನೇಹಿತರಾದ ನಿಮಗಳಿಗೆ ಪ್ರೇರಣಾದಾಯಕವಾದ ಮಾತುಗಳನ್ನ ತಲುಪಿಸುವುದು ಇದು ಮೇಲ್ನೋಟ. ಆದರೆ ಪ್ರೇರಣಾದಾಯಕವಾದ ಮಾತುಗಳಿಂದ ನಿಮ್ಮೆಲ್ಲರನ್ನ ಮಿತ್ರರನ್ನಾಗಿಸಿಕೊಳ್ಳುವುದು ಇಲ್ಲಿಯ ನಿಜವಾದ ಉದ್ದೇಶ. ಸಹಸಾ ವಿದಧೀತನ ಕ್ರಿಯಾ ಅವಿವೇಕ ಪರಮಾಪದಾಂ ಪದಂ. ಏನಿದು ಈ ಶ್ಲೋಕದ ಅರ್ಥ? ಸಹಸ, ಅತ್ಯಂತ ಅವಸರದಿಂದ, ಆತುರದಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬಾರದು, ಯಾವುದೇ ಕೆಲಸವನ್ನೂ ಮಾಡಬಾರದು. ಅವಿವೇಕ ಸಕಲ ಆಪತ್ತುಗಳ ಮೂಲ. ಎಲ್ಲಾ ಆಪತ್ತುಗಳ ತಾಯಿಯೇ ಈ ಅವಿವೇಕ. ಇದನ್ನ ನಿರೂಪಿಸೋದಕ್ಕೆ ಒಂದು ಸುಂದರವಾದ ಕಥೆ ಇದೆ. ಒಬ್ಬ ರಾಜ ಇದ್ದ. ಅವನು ಅತ್ಯಂತ ಧರ್ಮಾತ್ಮನಾಗಿದ್ದ. ಪ್ರಜೆಗಳನ್ನ ತನ್ನ ಮಕ್ಕಳಂತೆ ನೋಡ್ಕೋತಾ ಇದ್ದ. ಅವನ ಇಚ್ಛೆಯನ್ನು ಅರಿತು ನಡೆಯುವಂತ ಒಂದು ಹೆಂಡತಿ ಕೂಡ ಇದ್ಲು. ಕಾಲ ಕಳೀತಾ ಇತ್ತು. ಅವನಿಗೊಬ್ಬ ಮಗ ಕೂಡ ಹುಟ್ಟಿದ. ಮಗ ಹುಟ್ಟಿದಾಗ ಅವನಿಗೊಂದು ಯೋಚನೆ ಬಂತು. ಏನು? ತಾನು ಸಾಮಂತ ರಾಜನಾಗಿದ್ದೆ, ಆದ್ರೆ ತನ್ನ ಮಗ ಇಡೀ ಭೂಮಂಡಲದ ಚಕ್ರವರ್ತಿ ಆಗ್ಬೇಕು ಅಂತ ಒಂದು ಯೋಚನೆ ಹುಟ್ಟಿತು. ಯೋಚನೆ ಹುಟ್ಟಿದ ತಕ್ಷಣ ಅವನು ತಡ ಮಾಡ್ಲೇ ಇಲ್ಲ. ತನ್ನ ಸೈನ್ಯವನ್ನೆಲ್ಲ ಸನ್ನದ್ಧ ಮಾಡಿದ. ಹೊರಗಡೆಯಿಂದ ಕೂಡ ಸೈನ್ಯವನ್ನು ಕಟ್ಟಿದ. ವಿಜಯ ಯಾತ್ರೆಗೆ ಹೊರಟೇ ಬಿಟ್ಟ. ಅವನು ಹೊರಟು ಮುಹೂರ್ತ ಅದು ಏನಿತ್ತೋ ಹೋದಲ್ಲೆಲ್ಲ ವಿಜಯನೇ. ಅವನ ಪರಾಕ್ರಮಕ್ಕೆ ಎಲ್ಲಾ ರಾಜರುಗಳು ಸೋತ್ ಸುಣ್ಣವಾಗಿ ಹೋದರು. ಎಷ್ಟೋ ಜನ ರಾಜರು ಇವನು ಯುದ್ಧಕ್ಕೆ ಬರ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಓಡ್ ಬಂದು ಶರಣಾಗತರಾಗಿ ಅವನಿಗೆ ಕಪ್ಪು ಕಾಣಿಕೆಯನ್ನು ಕೊಟ್ಟರು. ಹೀಗೆ ತುಂಬಾ ವರ್ಷಗಳು ಉರುಳೋಯ್ತು. ಯಾವಾಗಲೂ ಅಷ್ಟೇ, ನಾವು ಮಾಡ್ತಾ ಇರತಕ್ಕಂತ ಕೆಲಸ ಫಲ ಕೊಡ್ತಾ ಇದ್ರೆ, ಅದು ಯಶಸ್ಸು ಕೊಡ್ತಾ ಇದ್ರೆ ಕಾಲಗಳು ಹೋಗಿದ್ದೇ ಗೊತ್ತಾಗಲ್ಲ. ಇವನಿಗೂ ಹಾಗೆ ಇತ್ತು. 20 ವರ್ಷಗಳು ಯುದ್ಧ ಕಳೆದು ಹೋದವು. ಆಗ ಒಂದೇ ಅವನಿಗೆ ಅನಿಸ್ತಂತೆ, ನಾನು 20 ವರ್ಷಗಳನ್ನು ಯುದ್ಧದಲ್ಲೇ ಕಳೆದು ಬಿಟ್ಟೆ, ಒಳ್ಳೇದೇ ಆಯ್ತು, ತನ್ನ ಮಗ ಚಕ್ರವರ್ತಿ ಆದ. ಆದ್ರೆ ನಾನು ನನ್ನ ಸಾಮ್ರಾಜ್ಯವನ್ನು ಅನುಭವಿಸಿದ ಯಾವಾಗ ಅಂತ ಒಂದು ಪ್ರಶ್ನೆ ಅವನ ತಲೆಯಲ್ಲಿ ಬಂತಂತೆ. ಬಂದ ತಕ್ಷಣ ಅವನು ತನ್ನ ಸೈನ್ಯಕ್ಕೆ ಹೇಳ್ದ, ಸಾಕು ಯುದ್ಧಗಳು ಎಲ್ಲ ಗೆದ್ದಾಗಿದೆ, ವಾಪಸ್ ಊರಿಗೆ ಹೋಗೋಣ ಅಂತ ಹೇಳ್ದ. ಯುದ್ಧವನ್ನು ನಿಲ್ಲಿಸಿದ. ತನ್ನ ಊರಿನಂತ ಹೊರಟೇ ಬಿಟ್ಟ. ಹೋಗ್ತಾ ಹೋಗ್ತಾ ಅವನಿಗೊಂದು ಆಲೋಚನೆ ಬಂತು. ನಾನು ಇಷ್ಟು ವರ್ಷ ಊರಲ್ಲಿ ಇರ್ಲಿಲ್ವಲ್ಲ, ತನ್ನ ರಾಜ್ಯದಲ್ಲಿ ಇರ್ಲಿಲ್ವಲ್ಲ, ಈಗ ನನ್ನ ಸಾಮ್ರಾಜ್ಯ ಹೇಗಿರ್ಬೋದು? ನಾನು ಹೋಗ್ಬೇಕಾದ್ರೆ ವಿಜಯ ಯಾತ್ರೆ ನಡೆಯುತ್ತೆ, ದುಂದುಬಿಗಳೆಲ್ಲ ಮೊಳಗತ್ತೆ, ಜಯಘೋಷಗಳೆಲ್ಲ ನಡೆಯುತ್ತೆ. ಆದ್ರೆ ಅದು ಯಾವುದು ಬೇಡ. ಸಹಜವಾಗಿ ನನ್ನ ರಾಜ್ಯಕ್ಕೆ ಹೋಗೋಣ, ರಾತ್ರಿ ಹೋಗೋಣ, ತನ್ನ ರಾಜ್ಯವೆಲ್ಲ ನಾನಿಲ್ಲದೆ ಹೇಗೆ ನಡೀತಾ ಇದೆ ಅನ್ನೋದನ್ನ ನೋಡೋಣ ಅಂತ ಅನಿಸ್ತು. ಹಾಗೆ ಮಾಡ್ದ. ಆ ರಾತ್ರಿ ಅವನು ತನ್ನ ರಾಜ್ಯಕ್ಕೆ ಹೋದ, ತನ್ನ ಅರಮನೆಗೆ ಹೋದ, ಹಾಗೆ ತನ್ನ ಅಂತಃಪುರಕ್ಕೆ ಹೋದ. ಹೋದ್ರೆ ಅವನಿಗೆ ಒಂದು ಆಶ್ಚರ್ಯ ಕಾಣಿತ್ತು. ಏನು? ತನ್ನ ಅಂತಃಪುರದಲ್ಲಿ ತನ್ನ ಪತ್ನಿ ನಿದ್ರಿಸ್ತಾ ಇದ್ಲು. ಜೊತೆಗೆ ಹತ್ತಿರದಲ್ಲೇ ಇನ್ನೊಬ್ಬ ಪರಪುರುಷ. ರಾಜನಿಗೆ ಕೋಪನೇ ಬಂತು. ಇಡೀ ಸಾಮ್ರಾಜ್ಯವನ್ನೆಲ್ಲ ನಾನು ಗೆದ್ದೆ, ಆದ್ರೆ ನನ್ನ ಅರಮನೆಗೆ ಬೀಗ ಇಲ್ಲದೆ ಹೋದಾಗ ಆಗೋಯ್ತಲ್ಲ ಅಂತ ಅತ್ಯಂತ ದುಃಖ ಆಯ್ತು, ಕೋಪನೂ ಬಂತು. ಯೋಚನೆ ಮಾಡ್ಲೇ ಇಲ್ಲ. ಓರೆಯಿಂದ ತನ್ನ ಕತ್ತಿಯನ್ನು ತೆಗೆದು ಈಗ ಇವಳನ್ನ ಮುಗಿಸೇ ಬಿಡ್ತೀನಿ ಅಂತ ಕತ್ತಿಯನ್ನು ಎತ್ತದ. ಆಗಲೇ ಅವನಿಗೆ ಈ ಸಾಲುಗಳು ಕಾಣಿಸಿತು. ಅರಮನೆಯಲ್ಲಿ ಅತ್ಯಂತ ಅಂತಃಪುರದ ಚಿಕ್ಕ ಚಿಕ್ಕ ದೀಪಗಳೆಲ್ಲ ಉರಿತಾ ಇರುತ್ತೆ. ಅದು ಆ ಖಡ್ಗದ ಪ್ರಭೆಗೆ ರತ್ನದಲ್ಲಿ ಕೆತ್ತಿದ್ದಂತ ಈ ಸಾಲುಗಳು ಅವನಿಗೆ ಜಾಜ್ವಲ್ಯಮಾನವಾಗಿ ಬೆಳಗಿದವು. ಅದೇ ಈ ಸಾಲುಗಳು. ಸಹಸಾ ವಿದಧೀತ ನಕ್ರಿಯ ಅವಿವೇಕ ಪರಮಾಪದಾಂ ಪದಂ. ನಿಲ್ಲು ರಾಜ, ಅವಿವೇಕದ ಕೈಗೆ ಬುದ್ಧಿ ಕೊಡಬೇಡ, ಪ್ರತಿಯೊಂದನ್ನು ಯೋಚನೆ ಮಾಡಿ ನಿರ್ಧಾರ ತಕೋ ಅನ್ನಂತ ಈ ಸಾಲುಗಳು ಅವನನ್ನ ತಡೆದು ನಿಲ್ಲಿಸಿದವು. ಸರಿ, ಈಗ ನನ್ನ ಹೆಂಡತಿ ಮತ್ತು ಆ ಪರಪುರುಷನನ್ನ ಖಂಡಿತ ಕೊಲ್ತೀನಿ, ಆದ್ರೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಅಂತ ಕತ್ತಿ ಎತ್ತೇ ಇದ್ದ. ತನ್ನ ಹೆಂಡತಿಯನ್ನು ಎಬ್ಬಿಸಿದ. ಎಬ್ಬಿಸಿದ ತಕ್ಷಣ ಹೆಂಡತಿಗೆ ಅತ್ಯಂತ ಸಂತೋಷನೂ ಆಯ್ತು, ಆಶ್ಚರ್ಯನೂ ಆಯ್ತು. 20 ವರ್ಷದ ಪ್ರತೀಕ್ಷೆ, ನನ್ನ ಹೃದಯೇಶ್ವರ ನನ್ನ ಎದುರುಗಡೆ ಇದ್ದಾನೆ ಅಂತ ಅತ್ಯಂತ ಸಂತೋಷ ಆಯ್ತು. ಆಗ ರಾಜ ಕೋಪದಲ್ಲೇ ಇದ್ದ. ಹೆಂಡತಿಯನ್ನು ಕೇಳ್ದ, ಯಾರಿದು ಪಕ್ಕದಲ್ಲಿ ಅಂತ. ಅವಳು ಹೇಳಿದ್ಲು, ನಮ್ಮ ಮಗ ಇವನು. ಹೌದಾ? ನೀವು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವನಿಗೆ 1 ವರ್ಷ, ಈಗ 20 ವರ್ಷಗಳ ನಂತರ ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದ್ದಾನೆ ನೋಡಿ, ನೋಡಿ ನಿಮ್ ತರನೇ ಕಾಣ್ತಾ ಇದ್ದಾನೆ ಅಂತ ಹೇಳಿದ್ರು. ರಾಜನಿಗೆ ನಿಂತ ನೆಲನೇ ಕುಸಿದು ಹೋಯ್ತು.
ಏನಾದ್ರೂ ಈ ಸಾಲುಗಳು ನನಗೆ ಸಿಗದೆ ಹೋಗಿದ್ರೆ ನಾನು ಇಷ್ಟು ವರ್ಷ ಮಾಡಿದ ಯುದ್ಧಗಳೆಲ್ಲ ವ್ಯರ್ಥ ಆಗೋಗ್ತಿತ್ತು ಅಂತ ಅತ್ಯಂತ ದುಃಖಗೊಂಡ. ಆ ದುಃಖದಲ್ಲಿ ಅವನ ಕತ್ತಿಯೂ ಜಾರ್ತು. ಕತ್ತಿ ರಾಜನ ಕೈಯಿಂದ ಜಾರ್ತು. ಅಯ್ಯೋ, ನಾನು ಎಂಥ ದೊಡ್ಡ ತಪ್ಪು ಮಾಡ್ತಿದ್ದೆ ಅಂತ ಮರಗದ. ಅವಿವೇಕ ಪರಮಾಪದಾಂ ಪದಂ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನಾವು ವಿಷಯದ ಆಳಕ್ಕೆ ಇಳಿದು ಮಾಡಬೇಕು. ಇಲ್ಲದೆ ಹೋದ್ರೆ ನಮ್ಮಿಂದ ಜೀವನದಲ್ಲಿ ಅದನ್ನು ಸರಿ ಮಾಡಿಕೊಳ್ಳದೆ ಹೋದಂತ ದೊಡ್ಡ ತಪ್ಪುಗಳೇ ನಡೆದು ಹೋಗ್ಬಿಡುತ್ತವೆ, ಅನಂತಗಳೇ ನಡೆದು ಹೋಗುತ್ತೆ. ಇಲ್ಲಿ ನೋಡಿದ್ರೆ ಮೇಲ್ನೋಟಕ್ಕೆ ರಾಜನ ಪರ್ಯಂಕ, ಅದರಲ್ಲಿ ಪರಪುರುಷ. ಆದ್ರೆ ಆಳಕ್ಕೆ ಇಳಿದು ನೋಡಿದ್ರೆ ಅಲ್ಲಿ ಇದ್ದಿದ್ದ ತನ್ನ ಮಗನೇ. ನಮ್ಮ ಜೀವನದಲ್ಲೂ ನಾವು ಮೇಲ್ನೋಟಕ್ಕೆ ಏನೋ ಸಾಧಿಸಕ್ ಹೋಗಿ ಏನೇನೋ ಎಡವಟ್ಟುಗಳನ್ನು ಮಾಡ್ಕೊಳ್ತೇವೆ. ಆದ್ರೆ ನಾವು ಒಂದೊಂದು ವಿಷಯನ ಅತ್ಯಂತ ಕೂಲಂಕುಷವಾಗಿ ಪರಿಶೀಲಿಸಿ ವಿವೇಕದಿಂದ ಅದನ್ನು ಯೋಚನೆ ಮಾಡಿ ನಾವು ನಿರ್ಧಾರವನ್ನು ತಗೊಳ್ಬೇಕು. ರಾಜ ತನ್ನ ಹೆಂಡತಿಯನ್ನು ಕೇಳ್ದ, ಈ ಸಾಲುಗಳು ಎಲ್ಲಿ ಸಿಕ್ತು? ಇದು ನಮ್ಮ ಸಂಸಾರವನ್ನು ಉಳಿಸಿದಂತ ಸಾಲುಗಳು, ತನ್ನ ರಾಜ್ಯವನ್ನು ಉಳಿಸಿದಂತ ಸಾಲುಗಳು, ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ನಿರರ್ಥಕವಾಗದಂತೆ ನೋಡ್ಕೊಂಡಂತ ಸಾಲುಗಳು ಎಲ್ಲಿ ಸಿಕ್ತು ಅಂತ ಕೇಳ್ದ. ನನಗೂ ಗೊತ್ತಿಲ್ಲ, ಮಂತ್ರಿಗಳು ಕೊಟ್ಟಿದ್ದು. ನನಗೆ ಇದು ಅತ್ಯಂತ ಸುಂದರವಾಗಿ ಅನಿಸ್ತು, ಹಾಗಾಗಿ ಇದನ್ನು ರತ್ನದಿಂದ ನನ್ನ ಅರಮನೆಯನ್ನು ಕೆತ್ತಿಡಕ್ಕೆ ಹೇಳಿದ್ದೆ ಅಂತ ಹೇಳಿದ್ರು. ಮಂತ್ರಿಗಳನ್ನು ವಿಚಾರಿಸಿದಾಗ ಗೊತ್ತಾಯಿತು, ಇದು ಮಹಾಕವಿ ಭಾರವಿ ಬರೆದಿದ್ದು ಅಂತ. ಸಂಸ್ಕೃತದ ಪಂಚ ಮಹಾಕಾವ್ಯಗಳಲ್ಲಿ ಕಿರಾತಾರ್ಜುನಿಯ ಅತ್ಯಂತ ಪ್ರಸಿದ್ಧವಾದದ್ದು. ಅದರ ಕರ್ತನೆ ಭಾರವಿ. ಭಾರವಿಯನ್ನ ತನ್ನ ಅರಮನೆಗೆ ಗೌರವ ಸಲ್ಲಿಸುವುದಕ್ಕೋಸ್ಕರ ಕರೆಸಿದ. ಆಗ ರಾಜ ಕೇಳ್ದ, ನೀನು ಇಂಥ ಉನ್ನತವಾದ ಸಾಲುಗಳನ್ನು ಬರಿಬೇಕಾದ್ರೆ ಏನ್ ಕಾರಣ ಅಂತ. ಆಗ ಭಾರವಿ ತನ್ನ ಜೀವನಕ್ಕೆ ತಿರುವು ಕೊಟ್ಟಂತ ಘಟನೆಗಳನ್ನ ಹೇಳ್ದ. ಆ ಘಟನೆಗಳು ಏನು ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಮಸ್ಕಾರ. ಹಾಗೆ ನಿಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಸಮಸ್ಯೆಗಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇದೆ, ಅದು ನಿಮಗಾಗಿ.